ಮನೆ ಬರಲಿ ಕಾಪಾಡ್ತೀನಿ. ವಿಡಿಯೋ ಮಾಡಿ ಸರ್, ವಿಡಿಯೋ ಮಾಡಿ ಅವ್ರ ಮನೆ ಬರಲಿ ಸರ್, ನಿಮಿಷ ಅವ್ರ ಮನೆಯವ್ರು ಬಂದ್ಬಿಡಲಿ. ಬನ್ನಿ 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 ಬನ್ನಿ. ಒಂದು ಹೆಜ್ಜೆ ಮುಂದೆ ಬನ್ನಿ. ಸ್ವಾಮಿ ಬರಲ್ಲ ಇಲ್ಲ, ಇನ್ನೊಂದು ಹೆಜ್ಜೆ. ಎಸ್, ಇನ್ನೊಂದು ಹೆಜ್ಜೆ ಸರ್. ನಿಮಿಷ ಅವ್ರ ಮನೆಯವ್ರು ಬಂದ್ಬಿಡಿ ಅಣ್ಣ. ಜನ್ಮಾದ್ಯಸ್ತು ಮಯಾದಿತರತಶ್ಚಾತ್ತೇಷು ವಿಘ್ನಸ್ಮರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವೇ ಮುಖ್ಯಂತೆ ಸೂರಯಃ ತೇಜೋ ವಾರಿಮೃತಾಮಿತಾಮಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾತ್ ಧಾಮ್ನಾ ಸ್ವೇನ ಸದಾ ನಿರಸ್ತೋ ವಹತಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ಗುಣೇ ಸರ್ವೇ ಉದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ವಕಾಕೃತಿಂ ಶಿಖಾವಂತತ್ರಯೋಪೇತಂ ವೈಷ್ಮೇ ಮಧ್ವಕರಾರ್ಚಿತಂ. ಗೋಪಾಲಕೃಷ್ಣಾಯ ನಮಃ. ಈ 60ನೇ ಶಾಂತಿಯಲ್ಲಿ ವೇದವ್ಯಾಸ ದೇವತು ಆಹ್ವಾನ ಆಗ್ತಾರೆ. ವೇದವ್ಯಾಸ ದೇವರ ಕಲಶನ ಬರುತ್ತೆ ಒಂದು, ತಾವು ನೋಡಿದ್ದೀರಾ. ಆ ವೇದವ್ಯಾಸ ದೇವರ ಕಲಶದ ಆಹ್ವಾನ ಮಾಡೋ ಜೊತೆಗೆ ಭಾಗವತ ಗ್ರಂಥವನ್ನು ರಚನೆ ಮಾಡಿದ್ರೆ ವೇದವ್ಯಾಸ ದೇವರು ಆಯಿತಾ. 10 ಒಂದು ಅಂಶ ಇರಬೇಕಂತೆ. ಒಂದು ಮಂಗಳ ಗ್ರಂಥ ಆಗಬೇಕಾದ್ರೆ 10 ಗ್ರಂಥ 10 ಅದರ ಅಂಶ ಇರಬೇಕಂತೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮ, ಜ್ಞಾನ, ಬಂಧ, ಮೋಕ್ಷ, ಹೀಗೆ ಆ ವೇದವ್ಯಾಸ ದೇವರು ಎಲ್ಲ 18 ಪುರಾಣ ರಚನೆ ಮಾಡ್ತಾರೆ. ಅವ್ರಿಗೇನೋ ತೃಪ್ತಿ ಆಗಲ್ಲ. ಕೊನೆಗೆ ಶ್ರೀಮದ್ ಭಾಗವತ ಗ್ರಂಥ ರಚನೆ ಮಾಡ್ತಾರೆ. ಅವಾಗ ಅವ್ರಿಗೆ ಸಂತೋಷ ಆಗುತ್ತೆ, ತೃಪ್ತಿ ಆಗುತ್ತೆ. ಇವತ್ತು ನಿಮ್ಮ 60ನೇ ಶಾಂತಿಯಲ್ಲಿ ನಾವು 24 ವರ್ಷ ಆಹ್ವಾನ ಮಾಡ್ತೀವಲ್ಲ, ಅದರಲ್ಲಿ ವೇದವ್ಯಾಸ ದರ್ಶನ ಬರುತ್ತೆ ಒಂದು. ಹೀಗಾಗಿ ಆ ವೇದವ್ಯಾಸ ದೇವರಿಗೆ ಭಾಗವತ ಗ್ರಂಥ ಬಿಟ್ಟು ಬಹಳ ಶ್ರದ್ಧಾ, ಬಹಳ ಆಸಕ್ತಿ. ನಾವು ಆ ಗ್ರಂಥವನ್ನು ಇಟ್ಟು ಅಲ್ಲಿ ಸ್ಮರಣೆ ಮಾಡಿ ಪೂಜೆ ಮಾಡಿದ್ರೆ ಆ ವೇದವ್ಯಾಸ ನಮಗೂ ಶುದ್ಧ ಜ್ಞಾನ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹರಿವಾಯು ಗುರುಗಳಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿಕೊಡಿ. ಕೃಷ್ಣ, ವಾಯುದೇವರು ಮತ್ತು ರಾಯರು ವಿಶೇಷತಕ್ಕಂಥ ಮಾಡ್ತಾ ಇದ್ದೀವಿ. ಆ ಹರಿವಾಯು ಗುರುಗಳಿಗೆ ನಿರ್ವಿಘ್ನ ನೆರವೇರಬೇಕು. ಈ ಕಾರ್ಯಕ್ರಮ ಯಾವ ಥರದ ವಿಘ್ನ ಆಗಬಾರ್ದು. ನಾಳೆಗೆ ಅಗ್ನಿಮುಖ ವೈದೇವ ಅಂತ ಹೇಳ್ತೀವಿ. ಅಗ್ನಿಯ ಮೂಲಕವಾಗಿ ದೇವತೆಗಳ ಆಹುತಿ ಕೊಡ್ತಾ ಇದ್ದೀವಿ. ನಾವು ಸ್ವೀಕರಿಸಿ ನಮ್ಮ ಎಲ್ಲ ಪರಿವಾರಕ್ಕೆ ಮಂಗಳ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯದ್ವಾ ವೈಕುಂಠೋತ್ತಮಂ ಸ್ವಾಮಿ ಪುಷ್ಕರಣಿ ತಿರಿದಮಯ ಸಹಮೂರತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಓಂ ಕ್ಲೀಂ ಕೃಷ್ಣಾಯ ನಮಃ. ಮುಖ್ಯ ಪ್ರಾಣಾಯ ನಮಃ. ಗುರುಸಾರ್ವಭೌಮಾಯ ನಮಃ. ಬರೀ ನೋಡಿ ಎಲ್ಲಿ ಇಷ್ಟೊತ್ತಾಗತ್ತೆ. ಲೇಟ್ ಆಗುತ್ತೆ ಅಂದರೆ ನಾವು ಶುರು ಮಾಡ್ಕೊಂಡ್ಬಿಡ್ತೀವಿ. ಅಲ್ಲ, ಅವ್ರು ಇಷ್ಟೊತ್ತಿಗಾಗಲೇ ಇರಬೇಕಾಯ್ತು. ಚಾನ್ಸ್ ಕೊಟ್ಟರಲ್ಲ, ಕೆಳಗೆ ಬಂದಾನ ಜಾಯಿನ್ ಆಗಿ. ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಜನೇನಾಥಾಯ ಗಣೇಶಾಯ ನಮೋ ವೇದಾಂತವೇದಿನೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೋಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ಕೃಪಾವಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯಂ ಸರ್ವದೇವಂ ನಾರಾಯಣಂ ಬಂದ್ರ ಸರ್? ಪಕ್ಕದಲ್ಲಿ ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ
ಈಗ ಆರತಿ ಹೇಳಿದ್ದೀನಿ, ಆರತಿ ಮಾಡಿ ಆರತಿ ಮಾಡಕ್ಕೆ ಹೇಳಿದ್ದೇನೆ, ಆರತಿ ಮಾಡಕ್ಕೆ ಹೇಳಿದ್ದೇನೆ. ಬನ್ನಿ ಮುಂದೆ ಬನ್ನಿ. ಕುಂಕುಮ ಹಚ್ಕೋಬೇಕಮ್ಮ, ಕುಂಕುಮ ಹಚ್ಕೋಬೇಕು ನೀವು ಒಂಚೂರು. ನಿಂಗೂ ಆರ್ತಿ ಮಾಡಿದ ಕೂಡ ಆಯ್ತಾ? ಆಯ್ತಮ್ಮ, ಸಾಕು. ಬನ್ನಿ. ಬನ್ನಿ, ಇಬ್ಬರು ಮುತ್ತೈದೆ ಬರ್ರಿ. ಬನ್ನಿ. ಇಬ್ಬರು ಮುತ್ತೈದೆ ಬಂದು ಆರತಿ ಮಾಡಿ. ಹುಷಾರು, ಈ ಕಡೆ ಮಾಡಿ. ಹಾಂ ಬನ್ನಿ ಆರತಿ. ಹೋಗ ಬನ್ನಿ. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಗೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ ಭೂದಾನವ ಬೇಡಿ ಕೃಪಾಲ ಸಂಹರಿಸಿದ ಆದಿಮೂರುತಿಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ. ಅಸ್ತು ಶ್ರೀರಸ್ತು ಮಂಗಳಾನಿ ಭವಂತು. ದೈತ್ಯ